ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಳೆದ 3 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಆದರೆ ಕ್ರೆಡಿಟ್ ಆಗ್ತಿದೆ. ಸೊ ಇಲ್ಲಿ 2,000 ಹಣ ಕ್ರೆಡಿಟ್ ಆಗ್ತಿದೆ ಅಂಡ್ ಕೆಲವೊಬ್ರು 4,000 ಹಣ ಕುರಿತು ಅಪ್ಡೇಟ್ ಅನ್ನ ಕೇಳ್ತಿದ್ದಾರೆ. ಯಾರಿಗೆಲ್ಲ ಬಂದಿದೆ, ನಿಮ್ಗೆ ಯಾವಾಗ ಬರುತ್ತೆ, ಯಾವ ಡಿಸ್ಟಿಕ್ ಅವ್ರಿಗೆ ಬಂದಿದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಯಾವ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳಿ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾವು 2 ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ. 2 ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡೋದಕ್ಕೆ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸರಿ ಅಪ್ಡೇಟ್ ಅನ್ನು ಆದ್ರೆ ಕೊಡ್ತಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆಗಿದ್ರೆ 2 ಕಂತಿನ ಹಣ ಒಟ್ಟಿಗೆ ಬರ್ತಿದ್ಯಾ? 2 ಕಂತಿನ ಹಣ ಅಂತ ಅಂದ್ರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು 25ನೇ ಕಂತಿನ ಹಣ, 26ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ. ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇತ್ತಲ್ವಾ, ಆ ಒಂದು ಹಣ ಅಲ್ಲ ಬಿಡುಗಡೆ ನಿಮ್ಗೆ ಮಾಡ್ತಿರುವಂತದ್ದು. ಯಾವ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಅಕ್ಟೋಬರ್ ತಿಂಗಳ ಹಣ ಅಂಡ್ ಹಾಗೇನು ಸಹ ನವೆಂಬರ್ ತಿಂಗಳ ಹಣ ಆದ್ರೆ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿರುವಂತದ್ದು. ಸೊ ಹಾಗಿದ್ರೆ ಇಲ್ಲಿ ಬಿಡುಗಡೆ 4,000 ಮಾಡಿದಾರಲ್ವಾ, 4,000 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದ್ಯಾ ಅಂತ ಅಂದ್ರೆ ಸದ್ಯಕ್ಕೆ 4,000 ಹಣ ಆದ್ರೆ ಜಮಾ ಆಗ್ತಿಲ್ಲ. ಮೊದಲಿಗೆ 2,000 ಹಣ ಜಮಾ ಆಗ್ತಿದೆ, ಅದಾದ್ಮೇಲೆ ನೆಕ್ಸ್ಟ್ 2,000 ಹಣ ಆದ್ರೆ ಜಮಾ ಆಗ್ತಿದೆ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಯಾರಿಗೆಲ್ಲ ಹಣ ಜಮಾ ಆಗಿದೆ ಏನು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ. ಸೊ ನೀವಿಲ್ಲಿ ಚೆಕ್ ಮಾಡಬಹುದು. ಇದು ಬಂದಿರುವಂತದ್ದು ಎಲ್ಲಾನು ಸಹ ನಿನ್ನೆ ಕಮೆಂಟ್ಸ್ ಆದ್ರೆ ಬಂದಿರುವಂತದ್ದು, ನೀವು ಅಬ್ಸರ್ವ್ ಮಾಡಿ. ಜಸ್ಟ್ ಬಂತು ಬೀದರ್ ಡಿಸ್ಟ್ರಿಕ್ಟ್, ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್ ಅಂತ ಕಮೆಂಟ್ ಅನ್ನ ಮಾಡಿದಾರೆ. ಇದು ಬೀದರ್ ಡಿಸ್ಟ್ರಿಕ್ಟ್ ಅವರಿಗೆ ಯಾರಾದ್ರೆ ಕಮೆಂಟ್ ಮಾಡಿದಾರೆ ಇವ್ರಿಗೆ ಬಂದಿರುವಂತದ್ದು 25ನೇ ಕಂತಿನ ಹಣ. ಅವರ ಒಂದು ಬ್ಯಾಂಕ್ ಖಾತೆಗೆ 2,000 ಹಣ ಕ್ರೆಡಿಟ್ ಆಗಿದೆ, 4,000 ಹಣ ಅಲ್ಲ. 4,000 ಹಣ ಯಾಕೆ ಕ್ರೆಡಿಟ್ ಆಗಿಲ್ಲ, ಯಾಕೆ ನಿಮ್ಗೆ ಆಗ್ತಿಲ್ಲ ಅಂತ ಅಂದ್ರೆ ಮೊದಲಿಗೆ 2,000 ಹಣ ಜಮಾ ಮಾಡ್ತಾರೆ, ಅದಾದ್ಮೇಲೆ ಒಂದು ವಾರ 10 ದಿನ ಆದ್ಮೇಲೆ ಮತ್ತೆ ನಿಮ್ಗೆ 2,000 ಹಣ ಆದ್ರೆ ಕ್ರೆಡಿಟ್ ಮಾಡ್ತಾರೆ. ಸರ್ಕಾರದ ಕಡೆಯಿಂದ 25, 26ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ಬಟ್ 2,000 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ. ಅಂಡ್ ಇನ್ನೂ ಒಬ್ರು ಕಮೆಂಟ್ ಅನ್ನ ಮಾಡಿದ್ದಾರೆ ರಿಸೀವ್ಡ್ ಮನಿ ಬ್ರೋ ಅಂತ ಹೇಳಿ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಮೈಸೂರು ಅವ್ರಿಗೆ ಬಂದ್ಬಿಟ್ಟು 2,000 ಅಮೌಂಟ್ ಆದ್ರೆ ಕ್ರೆಡಿಟ್ ಆಗಿದೆ. ಅದೇ ರೀತಿಯಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಎಸ್ ಆಗಿದೆ ಕೋಲಾರ ಡಿಸ್ಟಿಕ್ ಅಂತ ಹೇಳಿ. ನಮ್ಮ ಕೋಲಾರ ಡಿಸ್ಟಿಕ್ ಅವ್ರಿಗೂ 25ನೇ ಕಂತಿನ ಹಣ ಕ್ರೆಡಿಟ್ ಆಗ್ತಿದೆ. ಅಂಡ್ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇನ್ನೊಬ್ರು ಕಮೆಂಟ್ ಅನ್ನ ಮಾಡಿದ್ದಾರೆ 25 ನಾಟ್ ರಿಸೀವ್ಡ್ ಮೈಸೂರು ಡಿಸ್ಟಿಕ್ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಹಿಂದೆ ಕಮೆಂಟ್ ಅಲ್ಲಿ ನೋಡೋದಾದ್ರೆ ಮೈಸೂರು ಡಿಸ್ಟಿಕ್ ಅವರಿಗೆ 2,000 ಹಣ ಬಂದಿದೆ, ಬಟ್ ಇಲ್ಲಿ ಇನ್ನೊಬ್ರು ಮಾಡಿದ್ದಾರೆ ಅವರಿಗೆ 25ನೇ ಕಂತಿನ ಹಣ ಆದ್ರೆ ಕ್ರೆಡಿಟ್ ಆಗಿಲ್ಲ. ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತ ಅಂದ್ರೆ ನೋಡಿ, 25ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತದ್ದು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಎಲ್ರಿಗೂ ಒಂದೇ ಸಲ ಹಣ ಕ್ರೆಡಿಟ್ ಆಗುತ್ತಾ ಅಂತ ಅಂದ್ರೆ ಚಾನ್ಸೇ ಇಲ್ಲ. ಎಲ್ರಿಗೂ ಒಂದೇ ಸಲ ಕ್ರೆಡಿಟ್ ಆದ್ರೆ ಆಗೋದಕ್ಕೆ ಪ್ರತಿನಿತ್ಯನೂ ಪ್ರತಿದಿನಾನು ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಬಂದ್ಬಿಟ್ಟು ಇಲ್ಲಿ 25ನೇ ಕಂತಿನ ಹಣ ಆದ್ರೆ ಕ್ರೆಡಿಟ್ ಆಗ್ತಿದೆ. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿಗಳಾಗಿರಿ ಎಲ್ರಿಗೂ ಒಟ್ಟಿಗೆ ಕ್ರೆಡಿಟ್ ಆಗಿದೆ. ಎಲ್ಲ ಫಲಾನುಭವಿಗಳಿಗೂ ಪ್ರತಿನಿತ್ಯನೂ ಹಣ ಜಮಾ ಆಗ್ತಾ ಹೋಗುತ್ತೆ. ಸೊ ಪ್ರತಿನಿತ್ಯನೂ ಬ್ಯಾಚ್ ವೈಸ್ ಆದ್ರೆ ಹಣ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಬೀದರ್ ಡಿಸ್ಟಿಕ್ ಅವರು ಇನ್ನೊಬ್ರು ಕಮೆಂಟ್ ಅನ್ನ ಮಾಡಿದ್ದಾರೆ ಬೀದರ್ 25 ರಿಸೀವ್ ಟುಡೇ ಅಂತ ಹೇಳಿ. ಸೊ ನೀವು ಹಂಗೆ ಚೆಕ್ ಮಾಡ್ತಾ ಬರ್ಬೋದು. 25 ಬಂದಿದೆ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಿ 25 ಓಕೆ ಸರ್ ಅಂಡ್ 26 ನೋ ಮನಿ ಸರ್ ಹಾಸನ್ ಡಿಸ್ಟಿಕ್ ಅಂತ ಹೇಳಿ. ಯಾಕೆ 25ನೇ ಕಂತಿನ ಹಣ ನಮಗೆ ಕ್ರೆಡಿಟ್ ಆಗಿದೆ, 26ನೇ ಕಂತಿನ ಹಣ ಯಾಕೆ ಬಂದಿಲ್ಲ? ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ನೋಡಿದ್ರೆ ಒಟ್ಟಿಗೆ 4,000 ಕ್ರೆಡಿಟ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫಲಾನುಭವಿಗಳು 1,20,00,000ಕ್ಕೂ ಹೆಚ್ಚು ಇರೋದ್ರಿಂದ ನಿಮಗೆ ಫಸ್ಟ್ 2,000 ಹಣ ಕ್ರೆಡಿಟ್ ಮಾಡಿ ಮತ್ತೆ 2,000 ಕ್ರೆಡಿಟ್ ಮಾಡ್ತಾರೆ. ಒಟ್ಟಿಗೆ 4,000 ಹಣ ಕ್ರೆಡಿಟ್ ಮಾಡಬೇಕು ಅಂತ ಅಂದ್ರೆ ಕೆಲವೊಂದಿಷ್ಟು ರೂಲ್ಸ್, ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಆದ್ರೆ ಇರ್ತವೆ. ಸೊ ಮೇ ಬಿ ಆ ಒಂದು ರೀಸನ್ ಇಂದ ನಿಮಗೆ ಬಂದಿಲ್ಲೇನೋ. ಓಕೆನಾ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಪ್ರೂಫ್ ಆದ್ರೆ ಸಿಕ್ತು. 25ನೇ ಕಂತಿನ ಹಣ ಕ್ರೆಡಿಟ್ ಆಗ್ತಿದೆ, ಇದರ ಒಂದು ಪ್ರೋಸೆಸ್ ಶುರು ಆಗಿದೆ. ಹಂತವಾಗಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಬರ್ತಿದೆ. ಪ್ರತಿನಿತ್ಯನೂ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಅತಿ ಶೀಘ್ರದಲ್ಲೇ ಒಂದು 5 to 6 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 25ನೇ ಕಂತಿನ ಹಣ ಜಮಾ ಆಗುತ್ತೆ. 4,000 ಯಾಕೆ ಜಮಾ ಆಗ್ತಿಲ್ಲ ಅಂತ ಅಂದ್ರೆ ರೀಸನ್ ಇಷ್ಟೇ. ಇವತ್ತು 2,000 ಹಣ ಕ್ರೆಡಿಟ್ ಆಯಿತು ಅಂತಂದ್ರೆ ಇನ್ನೊಂದು ವಾರ ಆದ್ಮೇಲೆ ನಿಮಗೆ ಮತ್ತೆ 2,000 ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರೂ ನಿಮಗೆ 25ನೇ ಕಂತಿನ ಹಣ ಬಂದಿದೆಯಾ, ನೀವು ಯಾವ ಡಿಸ್ಟಿಕ್ ಅವರು ಅಥವಾ ನಿಮಗೆ ಬಂದಿಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.